ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಮಾಂಜಾದಾರಕ್ಕೆ ಬಲಿಯಾದ ಸಂಜುಕುಮಾರ್ ಕುಟುಂಬಕ್ಕೆ 50 ಲಕ್ಷ ಪರಿಹಾರಕ್ಕೆ ಆಗ್ರಹ. ನಗರದಲ್ಲಿ ಬಿಎಸ್ಪಿ ಧರಣಿ ಸತ್ಯಾಗ್ರಹ. ಎಸ್ಪಿ ರಾಜಶೇಖರ್ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲು ಮನವಿ. ಬೀದರ್ನ ಎಲ್ಲ ಶಾಖಾ ಅಂಚೆ ಕಚೇರಿಗಳಲ್ಲಿ ಅಂತಾರಾಷ್ಟ್ರೀಯ ಪಾರ್ಸಲ್ ಸೇವೆ ಆರಂಭ. ಅಲೆಮಾರಿ ಸಮುದಾಯಕ್ಕೆ ತಾತ್ಕಾಲಿಕ ವಸತಿ ಕಲ್ಪಿಸಲು ಜಿಲ್ಲಾಧಿಕಾರಿಗೆ ಮನವಿ. ವೈವಿಧ್ಯತೆಯಲ್ಲಿ ಏಕತೆ ಸಾರಿದ ಅಂತರ್ಶಾಲಾ ಜಾನಪದ ನೃತ್ಯ ಸ್ಪರ್ಧೆ. ಬೀದರ್ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯ ತಾಳ್ಮಡಿಗಿ ಬಳಿ ಗಾಳಿಪಟ ಹಾರಿಸಲು ಬಳಸಿದ ಮಾಂಜಾ ದಾರಕ್ಕೆ ಸಿಲುಕಿ ಮೃತಪಟ್ಟ ಸಂಜು ಕುಮಾರ್ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಬಿಎಸ್ಪಿ ವತಿಯಿಂದ ನಗರದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಮೃತರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಹಾಗೂ ಭೂಮಿ ನೀಡಬೇಕು ಎಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಒತ್ತಾಯಿಸಿದರು. ರಾಷ್ಟ್ರೀಯ ಹೆದ್ದಾರಿಯ ತಾಳ್ಮಡಿಗಿ ಬಳಿ ಗಾಳಿಪಟ ಹಾರಿಸಲು ಬಳಸಿದ ಮಾಂಜಾ ದಾರಕ್ಕೆ ಸಿಲುಕಿ ಸಂಜುಕುಮಾರ್ ಮೃತಪಟ್ಟಿದ್ದರು. ಬಡ ಕುಟುಂಬದ ಜೀವನಕ್ಕೆ ಆಧಾರವಾಗಿದ್ದ ಸಂಜುಕುಮಾರ್ ಅವರ ಸಾವಿನಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಮೃತ ಸಂಜುಕುಮಾರ್ ಕುಟುಂಬಕ್ಕೆ ಸರ್ಕಾರ ಕೂಡಲೇ 50 ಲಕ್ಷ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿಗಳು ಸೇರಿದಂತೆ ಪಕ್ಷದ ಮುಖಂಡರು ಧರಣಿಗೆ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಸಂಜುಕುಮಾರ್ ಅವರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಈ ಹಿಂದೆಯೇ ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ಆದರೆ ಇದುವರೆಗೂ ಸರ್ಕಾರದಿಂದ ನಯಾ ಪೈಸೆ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಘಟನೆ ನಡೆದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮೃತರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಸಲ್ಲಿಸಿದರು. ಇದೀಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮೃತರ ಕುಟುಂಬಕ್ಕೆ ಕೂಡಲೇ 50 ಲಕ್ಷ ಪರಿಹಾರ ನೀಡಬೇಕು. ಜೊತೆಗೆ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಹಾಗೂ ಸರ್ಕಾರದಿಂದ ಭೂಮಿಯ ಮಂಜೂರು ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸರ್ಕಾರ ಕೂಡಲೇ ಬೇಡಿಕೆ ಈಡೇರಿಸದಿದ್ದರೆ ಬಿಎಸ್ಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಧರಣಿಯಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಪಕ್ಷದ ವಿವಿಧ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅವರು ತುಂಬ ಕಷ್ಟದಿಂದ ಮರಣ ಹೊಂದಿದ್ದಾರೆ. ಅವರಿಗೆ ಸರ್ಕಾರದಿಂದ ಇದುವರೆಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇದರ ಮೊದಲು ನಾವು ಜುಲೈನಲ್ಲಿ 13 ತಾರೀಕು ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೇವೆ. ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ದೇವೆ. ಒಂದು 15 ದಿವಸದಲ್ಲಿ ಇವ್ರದ್ದೇನು ಸಮಸ್ಯೆ ಇದೆ ಅದು ಪರಿಹರಿಸಬೇಕು, ಅವರಿಗೆ ಸರ್ಕಾರದಿಂದ ಏನು ಪರಿಹಾರ ಇದೆ ಅದು ಕೊಡಬೇಕಂತ ಹೇಳಿ ನಾವೆಲ್ಲ ಗಡುವು ಅವರಿಗೆ ಆವಾಜ್ ಹಾಕಿದ್ದೇವೆ. ಆದರೆ ಇದುವರೆಗೆ ಅವರಿಗೆ ಒಂದು ದುಡ್ಡು ಸಿಕ್ಕಿಲ್ಲ. ಅವನಿಗೆ ತುಂಬ ಅನ್ಯಾಯ ಆಗಿದೆ. ಒಂದು ದಲಿತ ಸಮಾಜಕ್ಕೆ ಸೇರಿದವರು ಅವ್ರ ಮನೆಯಲ್ಲಿ ಅವರಿಗೆ ಊಟಕ್ಕೆ ಭಾಳ ಕಷ್ಟ ಇದೆ. ಯಾವುದೇ ಅವ್ರ ಬಳಿ ಇನ್ಕಮ್ ಸೋರ್ಸ್ ಇಲ್ಲ. ಈ ರೀತಿ ಅವರು ಏನು ಇನ್ಕಮ್ ಸೋರ್ಸ್ ಮಾಡ್ತಿದ್ದರು ಅವ್ರ ಮನೆಯವರು, ಅವರೇ ಸಂಜುಕುಮಾರ್ ಅವರು ಏನು ಮರಣ ಹೊಂದಿದ್ರು ಅಲ್ಲಿ ಆ ದುರಂತದಿಂದ, ಆದ ನಂತರ ಅವ್ರ ಮನೆಯಲ್ಲಿ ತುಂಬ ಕಷ್ಟ ಇದೆ. ಅದನ್ನು ಗಮನಿಸಿ ಸರ್ಕಾರ ತಕ್ಷಣ ಅವರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು. ಅವರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು 5 ಎಕರೆ ಭೂಮಿ ಕೊಡಬೇಕು. ಅವ್ರ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕಂತ ಹೇಳಿ ನಾವು ಈ ಏನದ ಅಂದರೆ ಇದು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ. ದಯಮಾಡಿ ನಮ್ಮ ಏನು ಇಲ್ಲಿಂದ ಈ ಸಚಿವರಿದ್ದಾರೆ, ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಅಲ್ಲಿ ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು. ಯಾಕಂದ್ರೆ ಅವ್ರ ಮನೆಗೆ ಭೇಟಿಯಾಗಿದ್ದಾರೆ. ಅವ್ರ ಮನೆಗೆ ಭೇಟಿಯಾಗಿ ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೆ 1 ಲಕ್ಷ ರೂಪಾಯಿ ಅವ್ರ ಪರ್ಸ್ನಲ್ ಹೆಲ್ಪ್ ಮಾಡಿದ್ದಾರೆ. ಅದು ಸಲಕ ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಆದರೆ ಸರ್ಕಾರದಿಂದ ಇದ್ದಂಥ ಪರಿಹಾರ ಅವರಿಗೆ ಮಾಡಿಸ್ಕೊಡೋಲ್ಲಿ ಮುಂದೆ ಬರಬೇಕು, ವಿಳಂಬ ಆಗಬಾರ್ದು ಅಂಥೇಳಿ ಅವರಿಗೆ ನಾವು ಈ ಮುಖಾಂತರ ರಿಕ್ವೆಸ್ಟ್ ಮಾಡ್ತೀವಿ. ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿರ್ತಾರೆ, ಯಾವ ಹೊರತಾರೆ ಹೋರಾಟ ಮಾಡ್ತಾರೆ. ನ್ಯಾಯ ಸಿಗಲಿಲ್ಲ ಅಂದ್ರೆ ಇದು ನಿರಂತರವಾಗಿ ಧರಣಿ ಮುನ್ನಡೀತದೆ. ಅದಿಲ್ಲದೆ ನಮ್ಮ ರಾಜ್ಯ ಅಧ್ಯಕ್ಷರು ಮಾರಸಂದ್ರ ಮುನಿಯಪ್ಪ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಈಗ ಇದಕ್ಕೆ ನಾವು ಮತ್ತೆ ಇಲ್ಲಿ ಕರಿಬೇಕಾಗ್ತದೆ ಮತ್ತು ದೊಡ್ಡ ಪ್ರಮಾಣದಾಗ ಒಂದು ಆಂದೋಲನ ಮಾಡಬೇಕಾಗ್ತದೆ. ಮತ್ತು ಈ ಧರಣಿ ಸತ್ಯಾಗ್ರಹದಲ್ಲಿ ನಮಗೆ ಎಲ್ಲ ಏನು
ದಂಡೂರು ಸಮಾಜ ಆಗಲಿ, ಮಾದಿಗಪರ ಸಮಾಜ ಆಗಲಿ ಮತ್ತು ಇತರ ಎಲ್ಲ ದಲಿತ ಸಂಘಟನೆಗಳು ನಮ್ಮ ಜೊತೆ ಇದ್ದಾರೆ. ಮತ್ತು ನೀವು ಮಾಧ್ಯಮದ ಮುಖಾಂತರ ನಾವು ಒಂದು ಆಹ್ವಾನ ಮಾಡ್ತೇವೇನೋ, ರಿಕ್ವೆಸ್ಟ್ ಮಾಡ್ತೇವೇನೋ, ಏನು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ದಲಿತ ಪರ ಸಂಘಟನೆಗಳಿದ್ದಾವೆ ಮತ್ತು ಏನು ಕಾಂಗ್ರೆಸ್ ಜನತಾ ಪಾರ್ಟಿ ಇದೆ, ಅದು ಕೂಡ ಇದಕ್ಕೆ ಬೆಂಬಲ ನೀಡಬೇಕು, ಅವ್ರು ಮುಂದೆ ಬರಬೇಕು. ಇಂಥ ಒಂದು ಬಡವರಿಗೆ ನ್ಯಾಯ ಕೊಡಿಸೋದಲ್ಲಿ ಅವರು ಕೂಡ ಸಹಕಾರ ಮಾಡಬೇಕು ಅಂತೇಳಿ ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಕ್ರೈಸ್ತ ಸಮುದಾಯದ ಯುವ ನಾಯಕರು ಸರ್ವ ಜನಾಂಗದ ಪ್ರೀತಿ ವಿಶ್ವಾಸ ಪಡೆದು ಸಾಮಾಜಿಕ ಸೇವೆಯಲ್ಲಿ ನಿರತರಾದ SP ರಾಜಶೇಖರ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಲು ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಭಾಲ್ಕಿ ತಾಲೂಕು ಘಟಕದ ಮುಖಂಡ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಶನಿವಾರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಬಂದಾಗ ಅವರು ಮುಂದೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜಾತಿ ಭೇದ ಮರೆತು ಸರ್ವ ಜನರ ಹಿತ ಕಾಪಾಡುವ ಅವರನ್ನು ಸರ್ಕಾರ ನಾಮನಿರ್ದೇಶನ ಮಾಡುವಂತೆ ಕೋರಿಕೊಂಡಿದೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಭಾಲ್ಕಿ ತಾಲೂಕು ವತಿಯಿಂದ ಇಂದು ಈ ಪ್ರೆಸ್ ಮೀಟಿಂಗ್ ಹೇಳೋದು ಉದ್ದೇಶ ಏನಂತಂದರೆ, ಪ್ರೆಸ್ನಲ್ಲಿ ಬರೋದು ಉದ್ದೇಶ ಏನಂತಂದರೆ, SP ರಾಜಶೇಖರ್ ಅಣ್ಣೋರಿಗೆ ತಾವು ಕ್ರಿಶ್ಚಿಯನ್ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ರಾಜಕೀಯ ವ್ಯಕ್ತಿ, ಒಳ್ಳೆಯ ರೀತಿಯಿಂದ ಈ ಜನಾಂಗಕ್ಕೆ ಮತ್ತು ಎಲ್ಲ ಜನಾಂಗಕ್ಕೆ ಸವಲತ್ತನ್ನು ತಲುಪಿಸಿಕೊಟ್ಟಿರ್ತಕ್ಕಂಥ ಒಬ್ಬರು SP ರಾಜಶೇಖರ್ ಅವರಿಗೆ MLCಯನ್ನು ಯಾಕೆ ನಾವು ಹೇಳ್ತಿದ್ದೇವೆ ಅಂದರೆ, MLC ಯಾಕೆ ಮಾಡಬೇಕು ಅಂತ ಹೇಳ್ತಾರೆ, ಒಳ್ಳೆಯ ವ್ಯಕ್ತಿ ಹೊಂದಿರತಕ್ಕಂಥ ರಾಜಶೇಖರ್ ಅಣ್ಣೋರಿಗೆ ನಾವು ಯಾಕೆ ಹೇಳ್ತಿದ್ದೇವೆ ಅಂತಂದ್ರೆ, ಭಾಲ್ಕಿ ತಾಲೂಕದಲ್ಲಿ ನಮಗೆ ಭಾಳಷ್ಟು ಸಲ ಬೀದಿ ಬದಿ ವ್ಯಾಪಾರಿಗೆ ಯಾರೂ ನಮ್ಗೆ ಸಪೋರ್ಟ್ ಕೊಟ್ಟಿಲ್ಲ. ರಾಜಶೇಖರ್ ಅಣ್ಣವರು ಖುದ್ದಾಗಿ ಬಂದು ನಮಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ತಿಳಿಸುವುದ ಕಾರಣ ಏನಂತಂದರೆ, ಅವರಿಗೆ ಈ ಒಂದು ಕ್ರಿಶ್ಚಿಯನ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ರಾಜಶೇಖರ್ ಅಣ್ಣವರಿಗೆ MLCಯನ್ನು ಮಾಡಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ವತಿಯಿಂದ ನಾನು ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೆಂಗಳೂರಿನಲ್ಲಿ ಮಾತಾಡಿದ್ದೀನಿ. ಅಣ್ಣವರು SP ರಾಜಶೇಖರ್ ಅಣ್ಣವರು ಇವರಿಗೆ MLC ಸೀಟ್ ಸಲುವಾಗಿ ತಾವು ಸರ್ ಅವರಿಗೆ ಸಪೋರ್ಟ್ ಮಾಡಬೇಕಂದಿದಾಗ ಹೇಗೆ ಮಾಡಬೇಕಪ್ಪ ಅಂತಂದು ಒಂದು ಮಾತು ಕೇಳಿದಾಗ ಅವರು ನಮಗೆ 24 hours ಬೀದಿ ಬದಿ ವ್ಯಾಪಾರಿ ಬಾಲ್ಕಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ನಮ್ಮ ಹಗಲಿರುಳು ಅವರು ನಮ್ಮ ಜೊತೆ ಇದ್ದು ಕೆಲಸ ಮಾಡಿಕೊಡ್ತಾರ. ಅಂಥ ಒಂದು ವ್ಯಕ್ತಿಗೆ ನಾವು MLC ಯಾಕೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ, ನಮ್ಮ ಬೀದಿ ಬದಿ ವ್ಯಾಪಾರಿ ಕಡೆಯಿಂದ, ನಮ್ಮ ಜನಾಂಗ ಕಡೆಯಿಂದ ಕೂಡ ಈ ಒಂದು ವಿಚಾರ ಬಂದಿದೆ. ಇವರಿಗೆ MLC ಸೀಟನ್ನು ತಾವು ಸರ್ಕಾರ ಇದಕ್ಕೆ ಎಚ್ಚರಗೊಳಿಸಿಕೊಂಡು ತಾವು ಈ ಒಂದು ರಾಜಶೇಖರ್ ಅಣ್ಣವರಿಗೆ MLCಯನ್ನು ಮಾಡಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಭಾಲ್ಕಿ ವತಿಯಿಂದ ನಾನು ಸಿದ್ದರಾಮಯ್ಯ ಬಾಬಯ್ಯ ಸ್ವಾಮಿ ನಾನು ಅವರಿಗೆ ಕೇಳಿಕೊಳ್ಳುತ್ತಿದ್ದೆ. ಜಿಲ್ಲೆಯ ಎಲ್ಲ ಶಾಖಾ ಅಂಚೆ ಕಚೇರಿಗಳಲ್ಲೂ ಇದೀಗ ಅಂತಾರಾಷ್ಟ್ರೀಯ ಅಂಚೆ ಹಾಗೂ ಪಾರ್ಸೆಲ್ ಸೇವೆ ಆರಂಭವಾಗಿದೆ. ಶಹಾಪುರ್ ಗೇಟ್ ಸಮೀಪದ ಹಳದಕೇರಿ ಶಾಖಾ ಅಂಚೆ ಕಚೇರಿಯಲ್ಲಿ ಅಂಚೆ ಅಧೀಕ್ಷಕ VL ಚಿತ್ತಕೋಟೆ ಅವರು ಅಂತಾರಾಷ್ಟ್ರೀಯ ಪಾರ್ಸೆಲ್ ಸ್ವೀಕರಿಸುವ ಮೂಲಕ ಸೇವೆಗೆ ಚಾಲನೆ ನೀಡಿದರು. ಬೀದರ್ ಅಂಚೆ ವಿಭಾಗದ ಒಂದು ಪ್ರಧಾನ ಅಂಚೆ ಕಚೇರಿ, 33 ಉಪ ಅಂಚೆ ಕಚೇರಿ ಹಾಗೂ 265 ಶಾಖಾ ಅಂಚೆ ಕಚೇರಿಗಳಲ್ಲಿ ಅಂತಾರಾಷ್ಟ್ರೀಯ ಅಂಚೆ ವಸ್ತುಗಳ ಬುಕ್ಕಿಂಗ್ ಸೌಲಭ್ಯ ವಿಸ್ತರಿಸಲಾಗಿದೆ. ಈ ಸೇವೆಯಿಂದ ವಿದೇಶದಲ್ಲಿರುವ ಕುಟುಂಬಸ್ಥರಿಗೆ ವಸ್ತುಗಳನ್ನು ಕಳುಹಿಸಲು ಅನುಕೂಲವಾಗಲಿದೆ. ಶಾಹೀನ್ ಕಾಲೇಜ್ನ 500ಕ್ಕೂ ಹೆಚ್ಚು ಅನಿವಾಸಿ ಭಾರತೀಯ ವಿದ್ಯಾರ್ಥಿಗಳಿಗೆ ಹಾಗೂ ಗಾಜಿನ ಬಳೆ ಸೇರಿದಂತೆ ಸ್ಥಳೀಯ ಉತ್ಪನ್ನಗಳು ವ್ಯಾಪಾರಿಗಳಿಗೂ ಸೇವೆ ಪ್ರಯೋಜನಕಾರಿಯಾಗಲಿದೆ. ಸೋನಿಯಾ ಗ್ಲಾಸ್ ಬಳೆಗಳು ಎಂಪೋರಿಯಂನಲ್ಲಿರುವ ಅನನ್ಯ ಬಳೆಗಳನ್ನು ಖರೀದಿಸಿ ಕುವೈತ್ನಲ್ಲಿರುವ ನನ್ನ ತಾಯಿಗೆ ಪಾರ್ಸೆಲ್ ಮೂಲಕ ಕಳುಹಿಸುತ್ತಿದ್ದೇನೆ ಎಂದು ಶಾಹೀನ್ ಕಾಲೇಜ್ನಲ್ಲಿ ಓದುತ್ತಿರುವ ಅನಿವಾಸಿ ಭಾರತೀಯ ವಿದ್ಯಾರ್ಥಿನಿ ಸಂತಸ ಹಂಚಿಕೊಂಡಿದ್ದಾರೆ. ಅಂಚೆ ಇಲಾಖೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಗಲಾ ಭಗವತ್ ಶಾಖಾ ಅಂಚೆ ಕಚೇರಿಯಲ್ಲಿ ಅಂಚೆ ಪಾಲಕ ಸಚಿನ್, ಉಪ ಅಂಚೆ ಪಾಲಕ ಜೀವರಾಜ್, ಶಾಹೀನ್ ಕಾಲೇಜಿನ ಅನಿವಾಸಿ ಭಾರತೀಯ ವಿದ್ಯಾರ್ಥಿಗಳು ಹಾಜರಾಗಿದ್ದರು.
ನಗರದ ನೌಬಾದ್ ಚೌಳಿ ಕಮಾನ್ ಪ್ರದೇಶದಲ್ಲಿ ಕಳೆದ 23 ವರ್ಷಗಳಿಂದ ಬೀದಿ ಬದಿಯಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಜಾತಿಯ ಅಲೆಮಾರಿ ಸಮುದಾಯದವರಿಗೆ ತಾತ್ಕಾಲಿಕ ವಸತಿ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಬಾಗೆ ಕಾರಂಜ ಗ್ರಾಮದ ಸರ್ವೆ ನಂಬರ್ 45 ಎರಡರಲ್ಲಿರುವ 1 ಎಕರೆ ಸರ್ಕಾರಿ ಜಮೀನಿನಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ವಾಸಿಸಲು ಅನುಮತಿ ನೀಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ್ ರೊಟ್ಟೆ ಒತ್ತಾಯಿಸಿದ್ದಾರೆ. ಪ್ರಸ್ತುತ ವಾಸಿಸುವ ಸ್ಥಳದಲ್ಲಿ ವಿದ್ಯುತ್, ಶುದ್ಧ ಕುಡಿಯುವ ನೀರು ಹಾಗೂ ಶೌಚಾಲಯದಂತಹ ಮೂಲ ಸೌಕರ್ಯಗಳಿಲ್ಲದೆ ಸಮುದಾಯದವರು ಸಂಕಷ್ಟ ಎದುರಿಸುತ್ತಿದ್ದಾರೆ. ತಾತ್ಕಾಲಿಕ ವಸತಿಗಾಗಿ ಗುರುತಿಸಿರುವ ಸರ್ಕಾರಿ ಜಮೀನನ್ನು ಸಮತಟ್ಟು ಮಾಡಿ ವಿದ್ಯುತ್, ನೀರು ಹಾಗೂ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಮನವಿ ಮಾಡಿದ್ದಾರೆ. 2023ರಿಂದ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಆರೋಪಿಸಿರುವ ಓಂ ಪ್ರಕಾಶ್ ರೊಟ್ಟೆ ಆಗಸ್ಟ್ 13ರಂದು ಜಮೀನು ಸಮತಟ್ಟು ಮಾಡಿ ಆಗಸ್ಟ್ 15ರಂದು ರಾಷ್ಟ್ರ ಧ್ವಜಾರೋಹಣದ ಬಳಿಕ ತಾತ್ಕಾಲಿಕ ಗುಡಿಸಲು ನಿರ್ಮಿಸಿಕೊಂಡು ವಾಸಿಸಲು ಅವಕಾಶ ನೀಡಬೇಕು ಎಂದು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಸಂದೇಶ ಸಾರುವ ಅಂತರ್ ಶಾಲಾ ಜಾನಪದ ನೃತ್ಯ ಸ್ಪರ್ಧೆ ನಡೆಯಿತು. ದೇಶದ ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ ಭಾಗಗಳ ವಿವಿಧ ರಾಜ್ಯಗಳ ಜಾನಪದ ನೃತ್ಯ, ಸಾಂಪ್ರದಾಯಿಕ ವೇಷಭೂಷಣ ಹಾಗೂ ಸಂಗೀತವನ್ನು ವಿದ್ಯಾರ್ಥಿಗಳು ಆಕರ್ಷಕವಾಗಿ ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಮೆಚ್ಚಿ ಇಂತಹ ಕಾರ್ಯಕ್ರಮಗಳನ್ನು ಮಕ್ಕಳಲ್ಲಿ ಭಾರತದ ವೈವಿಧ್ಯಮಯ ಸಂಸ್ಕೃತಿಯ ಬಗ್ಗೆ ಅರಿವು, ಗೌರವ ಹಾಗೂ ರಾಷ್ಟ್ರೀಯ ಏಕತೆಯ ಭಾವನೆ ಬೆಳೆಸುತ್ತದೆ ಎಂದು ಹೇಳಿದರು. ಡೀನ್ ಬಿ ಹನುಮಾನ್, ಪ್ರಾಂಶುಪಾಲೆ ನಲಿನ್ ಡಿಜಿ ಹಾಗೂ ಅಮ್ಜದ್ ಅಲಿ ಅವರು ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯನ್ನು ಅಭಿನಂದಿಸಿದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.